ಕುವೆಂಪು ಅವರ ಜೀವನ ದರ್ಶನ ಅಂತನ್ನೋದು ಕಾರಂತರ ಜೀವನ ದರ್ಶನಕ್ಕಿಂತ ಹೇಗೆ ಭಿನ್ನ? ಲಂಕೇಶ್ ಅವರ ಜೀವನ ದರ್ಶನ ಒಟ್ಟಿಗೆ ಯೋಚನೆ ಮಾಡ್ತಾ ಇದ್ದ ಜೀವನದ ಬಗ್ಗೆ ಅವರ ಆಲೋಚನೆ ಕ್ರಮ ಏನಿತ್ತು? ಯಶವಂತ್ ಚಿತ್ತಾಳ್ರ ಅಥವಾ ಅನಂತಮೂರ್ತಿ ಅವರ ಆಲೋಚನೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾಗಿರುವ ಶ್ರೀ ದ್ವಾರನಕುಂಟೆ ಪಾತಣ್ಣನವರೇ, ಇಂದು ಈ ಬಹುಮಾನವನ್ನು ಪಡಿತಾ ಇರತಕ್ಕಂಥ ಮಿತ್ರ ಶಶಿಧರ ಹಾಲಾಡಿಯವರೇ, ದ್ವಾರನಕುಂಟೆ ಪ್ರತಿಷ್ಠಾನದ ಪದಾಧಿಕಾರಿಗಳೇ, ಮುಖ್ಯವಾಗಿ ಈಗ ಪ್ರಶಸ್ತಿ ಪ್ರದಾನ ಮಾಡಿದ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಕವಿಯೂ ಆದ ಶ್ರೀ LN ಮುಕುಂದರಾಜ್ ಅವರೇ, ಮತ್ತು ನನ್ನೆದುರಿಗಿರುವ ಸಾಹಿತಿಗಳೇ ಮತ್ತು ಸಾಹಿತ್ಯಾಸಕ್ತರೇ, ನನಗೆ ಇವತ್ತು ಒಂದು ರೀತಿಯಲ್ಲಿ 5 ದಿನ ಟೆಸ್ಟ್ ಆಡಬೇಕು ಅಂತ ಬಂದವರು 2020 ಕ್ರಿಕೆಟ್ ಆಡಬೇಕು ಅಂತ ಹೇಳಿದ್ರೆ ಏನಾಗುತ್ತೋ ಹಾಗೆ ಆಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಅಂತ ಕೇಳಿದಾಗ ನಾನು ಉದ್ಘಾಟನೆ, ಅಧ್ಯಕ್ಷ ಭಾಷಣ, ಸಮಾರೋಪ ಇಂಥದ್ರಲ್ಲಿ ನನಗೆ ಹೆಚ್ಚು ಆಸಕ್ತಿ ಇಲ್ಲ. ನಾನು ಒಂದು ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಹಾಗೆಯೇ ಈ ಬಹುಮಾನ ಬಂದ ಕಾದಂಬರಿ ನಾನು ಆಗ ಓದಿರಲಿಲ್ಲ. ಓದಿ ಅದರ ಬಗ್ಗೆ ಮಾತಾಡೋದು ಕಷ್ಟ ಆಗುತ್ತೆ. ನಾನು ಆ ಕಾದಂಬರಿ ಬಗ್ಗೆ ಕೂಡ ಮಾತಾಡಲ್ಲ ಅಂತ ಹೇಳಿದೆ. ಆದರೆ ಆಮೇಲೆ ಶಶಿಧರ ಅವರು ಆ ಪುಸ್ತಕವನ್ನು ಕಳಿಸಿದ ಮೇಲೆ ಕಳೆದ ಒಂದು 2-3 ದಿನಗಳಲ್ಲಿ ಆ ಕಾದಂಬರಿಯನ್ನು ಸಂಪೂರ್ಣವಾಗಿ ಓದಿ ಸಂತೋಷಪಟ್ಟಿದ್ದೇನೆ. ಈ ಬಹುಮಾನವನ್ನು ಪಡೆದ ಶ್ರೀ ಶಶಿಧರ ಹಾಲಾಡಿಯವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇದು ಇಂತಹ ಬಹುಮಾನಗಳಿಗೆ ಮಾತ್ರವಲ್ಲ, ಇನ್ನಷ್ಟು ಕಾದಂಬರಿಗಳಿಗೆ, ಕೃತಿಗಳಿಗೆ ಹಾದಿಯಾಗಲಿ ಅಂತ ನಾನು ಆಸೆ ಪಡ್ತೀನಿ. ಅದು ಕೇವಲ ಅವರಿಗೆ ಮಾತ್ರವಲ್ಲ, ಇಂದು ಕಾದಂಬರಿಯನ್ನು ಬರಿತಾ ಇರುವ ಎಲ್ಲರಿಗೂ ಮಾಡುವ ಅಪೇಕ್ಷೆ ಮತ್ತು ಹಾರೈಕೆ. ನಾನಿವತ್ತು ಮಾತಾಡ್ತೀನಿ ಅಂತ ಆರಿಸ್ಕೊಂಡಿದ್ದ ವಿಷಯ ಕಾದಂಬರಿ ಎಂಬ ಮಾಯಾಜಿಂಕೆ, ಆಕರ್ಷಣೆ ಮತ್ತು ಸವಾಲುಗಳು ಅಂತ. ಅದರ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಮುಂಚೆ ಶ್ರೀ ದ್ವಾರನಕುಂಟೆ ಪಾತಣ್ಣನವರ ಬರವಣಿಗೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದು ಸರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಹಲವು ಕಾದಂಬರಿಗಳನ್ನು, ಕಥೆಗಳನ್ನು, ಕವಿತೆಗಳನ್ನು, ಹನಿಗವನಗಳನ್ನು ಬರೆದಿದ್ದಾರೆ. ಅಭಿನಂದನ ಗ್ರಂಥವನ್ನು ತಂದಿದ್ದಾರೆ. ಅದರಲ್ಲೂ ಒಂದು ಕಾದಂಬರಿ ನಾನು ಆಮೂಲಾಗ್ರವಾಗಿ ಇಷ್ಟಪಟ್ಟು ಓದಿದ ಕಾದಂಬರಿ, ಬಹಳ ಅಪರೂಪದ ಒಂದು ವಸ್ತು ಅದು. ಈ ಟ್ರೇಡ್ ಯೂನಿಯನ್ಗಳ ರಾಜಕೀಯ ಇದೆಯಲ್ಲ, ಟ್ರೇಡ್ ಯೂನಿಯನ್ಗಳ ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದನ್ನು ಕೇಂದ್ರವಾಗಿಟ್ಟುಕೊಂಡು ಬರೆದ ಕಾದಂಬರಿಗಳು ಕನ್ನಡದಲ್ಲಿ ಬಹಳ ಬಹಳ ಕಡಿಮೆ. ಬಸವರಾಜ ಕಟ್ಟಿಮನಿಯವರ ಕೆಲವು ಕಾದಂಬರಿಗಳು, ಮತ್ತು ವ್ಯಾಸರಾಯ ಬಲ್ಲಾಳರ ಬಂಡಾಯ ಕಾದಂಬರಿ, ಚದುರಂಗರ ಒಂದು ಕಾದಂಬರಿ, ಸರ್ವಮಂಗಲ ಕಾದಂಬರಿಯನ್ನು ಬಿಟ್ಟರೆ ಬೇರೆ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಆದರೆ ಇನ್ನೂ ಕೆಲವು ಇರಬಹುದು. ಆದರೆ ಪಾತಣ್ಣನವರು ಆ ಕಾಲ ಕಳೆದ ನಂತರದ ಈ ಕಾರ್ಮಿಕ ಸಂಘಗಳ ಚಟುವಟಿಕೆ ಮತ್ತು ಕೆಲಸ ಮಾಡುವ ರೀತಿ ಇದೆಯಲ್ಲ, ಅದನ್ನು ಬಹಳ ಗಂಭೀರವಾಗಿ ತಗೊಂಡು ಬಹಳ ಒಳ್ಳೆಯ ಚಿತ್ರಣವನ್ನು ಕೊಟ್ಟಿದ್ದಾರೆ. ಕಾರ್ಮಿಕ ಸಂಘಗಳೇ ಕಾಣೆಯಾಗಿರುವ
ಆ ವಲಯದಲ್ಲಿ ಪ್ರತಿಭಟನೆಯೇ ಇಲ್ಲವಾಗಿರುವ ಈ ಕಾಲದಲ್ಲಿ ಆ ಬರವಣಿಗೆಗೆ ತನ್ನದೇ ಆದ ಬೆಲೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಏನಾಗುತ್ತೆ, ಕನ್ನಡ ಸಾಹಿತ್ಯದ ಒಟ್ಟು ಸನ್ನಿವೇಶದಲ್ಲಿ ಮುನ್ನೆಲೆಗೆ ಬರುವ ಕೆಲವು ನಕ್ಷತ್ರಗಳ ಪ್ರಭಾವಲಯದಲ್ಲಿ ಹೀಗೆ ಕೆಲಸ ಮಾಡಿದ ಅನೇಕ ಜನ ಲೇಖಕರು ಓದಿನ ಗಮನವನ್ನೂ ಪಡೆಯದೆ, ಸಾರ್ವಜನಿಕವಾದ ಮೆಚ್ಚುಗೆಯನ್ನೂ ಪಡೆಯದೆ ಹಾಗೆಯೇ ಉಳಿತಾರಲ್ಲ, ಇದು ನಮ್ಮ ಓದಿನ ಸನ್ನಿವೇಶಕ್ಕೆ ಅದರ ಬಗ್ಗೆ ಯಾವ ರೀತಿಯ ಒಂದು ಭಾಷ್ಯ, ಯಾವ ರೀತಿಯ ಕಾಮೆಂಟ್ರಿ ಅನ್ನೋ ಪ್ರಶ್ನೆ ನಾನು ಮತ್ತೆ ಕೇಳ್ಕೊಳ್ತಾ ಇರ್ತೀನಿ. ನಿಜ, ಯಾವುದೇ ಸನ್ನಿವೇಶ ಬಹಳ ಒಳ್ಳೆಯ ಪುಸ್ತಕಗಳನ್ನು ಓದುತ್ತೆ, ಮತ್ತೆ ಓದುತ್ತೆ, ತನ್ನದಾಗಿ ಮಾಡಿಕೊಳ್ಳುತ್ತೆ. ಆದರೆ ಈ ರೀತಿ ಬರೆಯುವವರ ಒಂದು ಥ್ಯಾಂಕ್ಲೆಸ್ ಆದ ಚಟುವಟಿಕೆ ಇದೆಯಲ್ಲ, ಯಾವುದೇ ರೀತಿಯ ಕೃತಜ್ಞತೆ ಇಲ್ಲದೆ ನೂರಾರು ಪುಸ್ತಕಗಳನ್ನು, 10 ಬರವಣಿಗೆಯನ್ನು ಬರಿತಾನೆ ಹೋಗ್ತಾರಲ್ಲ, ಅವರ ಈ ತೆರೆಮರೆಯ ಸೇವೆ ಇದೆಯಲ್ಲ, ಅವರ ಆಸಕ್ತಿಯಿಂದ ಮಾಡೋ ಕೆಲಸ ಇದೆಯಲ್ಲ, ಅದನ್ನು ಹೇಗೆ ಕಾಣಬೇಕು, ಕಾಣಬೇಕೇ, ಕಾಣದೇ ಇದ್ರೆ ಯಾವ ರೀತಿ ತಪ್ಪಾಗುತ್ತೆ. ಒಟ್ಟು ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ಹಿಂದೆ ಯಾವುದನ್ನು ಶ್ರೇಷ್ಠತೆಯ ವ್ಯಸನ ಅಂತ ಕರೆಯಲಾಯಿತು, ಆ ಶ್ರೇಷ್ಠತೆಯ ವ್ಯಸನ ಅನ್ನೋದು ಅದು ಒಂದು ರೀತಿ ಅದನ್ನು ನೋಡಿದ್ರೆ ತಪ್ಪು ಅನಿಸುತ್ತೆ, ಒಂದು ರೀತಿ ಅದನ್ನು ನೋಡಿದ್ರೆ ಕೆ.ವಿ. ಸುಬ್ಬಣ್ಣ ಅವರು ಹೇಳಿದ ಮಾತದು ಸರಿ ಕೂಡ ಅಂತ ಅನ್ನಿಸ್ತಾ ಹೋಗುತ್ತೆ. ಬಟ್ ಶ್ರೇಷ್ಠತೆಯ ವ್ಯಸನ ಅಂದಾಗಲೂ ಕೂಡ ಒಟ್ಟು ಸನ್ನಿವೇಶದಲ್ಲಿ ಕೆಲವನ್ನ ಆರಿಸಿಕೊಂಡು ಹಲವನ್ನ ಬಿಡುವಂತಹ ಒಟ್ಟು ಸನ್ನಿವೇಶ ಇದೆಯಲ್ಲ, ಅದು ಯಾಕೆ ಹಾಗಾಗುತ್ತೆ? ಅದರ ಹಿಂದೆ ಇರುವಂತಹ ಓದುವ ಒತ್ತಾಯಗಳು ಯಾವುದು, ಕೇಳುವ ಒತ್ತಾಯಗಳು ಯಾವುದು, ಕಾಣುವ ಒತ್ತಾಯಗಳು ಯಾವುದು ಅನ್ನೋ ಪ್ರಶ್ನೆಯನ್ನು ನಾವು ಮತ್ತೆ ಒಂದು ಸಂಸ್ಕೃತಿ ಕೇಳ್ಕೊಳ್ತಾನೆ ಇರಬೇಕಾಗಿ ಬರುತ್ತೆ ಅಂತ ಕಾಣುತ್ತೆ. ಒಂದು ಕಾಲದಲ್ಲಿ ಅನಾಕರು, ತರಾಸು ಇಂಥವರ ಕಾದಂಬರಿಗಳನ್ನು ನೂರಾರು ಸಾವಿರಾರು ಜನ ಮತ್ತೆ ಓದ್ತಾ ಇದ್ರು. ಅದನ್ನು ಈಗ ಓದುವವರಿಲ್ಲ. ಇನ್ನೊಂದು ಕಾಲದಲ್ಲಿ ಕಾರಂತರನ್ನು ಓದುವುದಕ್ಕಿಂತ ಹೆಚ್ಚಾಗಿ ಅನೇಕ ಲೇಖಕಿಯರ ಬರವಣಿಗೆಯನ್ನು ಕರ್ನಾಟಕದಲ್ಲಿ ವ್ಯಾಪಕವಾಗಿ ಓದ್ತಾ ಇದ್ರು. ಅದು ಕೂಡ ಈಗ ಮರೆಯಾಯಿತು. ಅಂದರೆ ಯಾವುದು ಮುನ್ನೆಲೆಗೆ ಬರುತ್ತೆ, ಯಾವುದು ಹಿನ್ನೆಲೆಗೆ ಹೋಗುತ್ತೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ಒಂದು ಸಂಸ್ಕೃತಿಯ ಆರೋಗ್ಯದ ಪ್ರಶ್ನೆಯೇ. ನಾವು ಶ್ರೇಷ್ಠ ಕೃತಿಗಳು ಅಂತ ಕರಿತೀವಲ್ಲ, ಕಾದಂಬರಿನೋ, ಕವಿತೆನೋ, ಕಥೆನೋ, ಮತ್ತೊಂದು, ಅದನ್ನು ಹೇಗೆ ಓದಬೇಕು ಅನ್ನೋದರ ಬಗ್ಗೆ ನಾವು ಕೊಡ್ತಾ ಇರತಕ್ಕಂಥ ಒಂದು ತರಬೇತಿಯಾದರೂ ಯಾವ ರೀತಿದು? ಆ ಕೃತಿಗಳು ತಾವಾಗಿಯೇ ಅದನ್ನು ಪಡ್ಕೊಳ್ಳುತ್ತೆ ಅನ್ನೋ ಮಾತು ಬೇರೆ. ಒಂದು ಒಳ್ಳೆ ಕಾದಂಬರಿ ಓದುಗನನ್ನು ಬೆಳೆಸ್ತಾ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ನಮ್ಮನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಕಾರಂತರ ಕಾದಂಬರಿಗಳು, ಕುವೆಂಪು ಅವರ ಕಾದಂಬರಿಗಳು ನಮ್ಮನ್ನು ಬೆಳೆಸಿದ ಬಗೆ ಹಾಗೆ. ಆ ರೀತಿಯ ಬರವಣಿಗೆ ನಮ್ಮನ್ನು ಬೆಳೆಸೋದ್ರ ಜೊತೆಯಲ್ಲಿ ಆ ರೀತಿಯ ಬರವಣಿಗೆಯನ್ನು ಅನುಸಂಧಾನ ಮಾಡೋದು ಹೇಗೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುವ ಒಂದು ಸನ್ನಿವೇಶವೇ ಇಲ್ಲದೆ ಹೋದರೆ, ಅದಕ್ಕೆ ಅಗತ್ಯವಾದ ಸಾಹಿತ್ಯ ಶಿಕ್ಷಣ ಅನ್ನುವುದು ಕಾಣೆ ಆಗಿಬಿಟ್ರೆ ಆಗಿನ ದುರಂತವನ್ನು ಎದುರಿಸೋದು ಹೇಗೆ? ನಾವು ಒಳ್ಳೆಯ ಪುಸ್ತಕ ಅಂತ ಕರೆಯೋದನ್ನು ಓದೋದೇ ಇಲ್ಲ, ಅಥವಾ ಓದಿದ್ರು ಕೂಡ ಅರ್ಧಂಬರ್ಧ ಓದ್ತೀವಿ, ಸರಿಯಾಗಿ ಓದಲ್ಲ. ಹಾಗಲ್ಲದೆ ಇರೋ ಪುಸ್ತಕನ ಓದ್ತೀವಿ ಅನ್ಕೋತೀವಿ, ಈ ಕಡೆ ಓದಿ ಆ ಕಡೆ ಮರಿತೀವಿ, ಇಡೀ ಕಾಲವೂ ಮರೆಯುತ್ತೆ, ಸನ್ನಿವೇಶವೂ ಮರೆಯುತ್ತೆ. ಇದನ್ನು ಹೇಗೆ ಎದುರಿಸಬೇಕು ಅನ್ನೋ ಒಂದು ಪ್ರಶ್ನೆ ಕೇವಲ ಸಾಹಿತ್ಯಿಕವಾದ ಮಾತ್ರ ಅಲ್ಲ, ಸಾಂಸ್ಕೃತಿಕವಾದ್ದು ಕೂಡ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರಾಯಶಃ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೋಡಿದ್ರೆ ಅದು ಸಾಮಾಜಿಕವಾದ್ದು ಕೂಡ ಆಗುತ್ತೆ. ಹಲವು ಹಿನ್ನೆಲೆಗಳಿಂದ ಬಂದವರು ಬರೆಯೋದಕ್ಕೆ ಶುರು ಮಾಡಿದಾಗ ಅದನ್ನು ಕಡೆಗಣ್ಣಿನಿಂದ, ತಿರಸ್ಕಾರ ದೃಷ್ಟಿಯಿಂದನೇ ನೋಡೋಕೆ ಶುರು ಮಾಡಿದ ಒಂದು ಕಾಲ ಇತ್ತು, ಈಗಲೂ ಇದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇದು ಸಾಮೂಹಿಕವಾದ ನಿರಾಕರಣೆ ಇದೆಯಲ್ಲ, ಈ ನಿರಾಕರಣೆ ಹಲವು ಲೇಖಕರನ್ನು ಹೇಗೆ ಹೇಗೆ ಕಷ್ಟಕ್ಕೆ ಸಿಲುಕಿಸ್ತಾ ಇದೆ ಅನ್ನೋ ಪ್ರಶ್ನೆ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಾವೆಲ್ಲ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀನಿ ನಾನು.
ಹಾಗೆ ನೋಡೋಕೆ ಹೋದರೆ ನಾನು ಸಾಮಾನ್ಯವಾಗಿ ಯಾವುದೇ ವಿಷಯ ಮಾತಾಡಬೇಕು ಅಂದರೆ ಸಾಕಷ್ಟು ಪ್ರಿಪೇರ್ ಆಗಿಬಿಟ್ಟು ಬಂದಿರ್ತೀನಿ ನಾನು. ಅಷ್ಟು ಮಾತಾಡೋದಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವಂಥ ಯಾರೂ ಕೂಡ ಆ ಕೆಲಸ ಮಾಡಬಾರ್ದು ಅಂತ ನಾನು ಅನ್ಕೊಳ್ತೀನಿ. ಇಷ್ಟು ಜನ ಇರಬೇಕಾದ್ರೆ, ಇವರೆಲ್ಲರೂ ಮಾತಾಡಬೇಕಾದ್ರೆ ನಾನು ಎಲ್ಲವನ್ನ ಕೂಡ ನೋಡೋದಕ್ಕೆ ಭೀಮನ ಹಾಗೆ ಇಲ್ಲದೆ ಇದ್ರೂ ಕೂಡ ಭೀಮನ ಹಾಗೆ ಅರ್ಧ ಊಟ ನಾನೇ ಮಾಡಿಬಿಟ್ಟು ಮಿಕ್ಕೋರಿಗೆಲ್ಲ 10 ನಿಮಿಷ 5 ನಿಮಿಷ ತಗೊಳ್ಳಿ ಅಂತ ಹೇಳೋದು ಸರಿಯಲ್ಲ. ನನಗೆ ಮಾತಾಡೋದಕ್ಕೆ ಬರೆಯೋದಕ್ಕೆ ಬೇರೆ ಅವಕಾಶಗಳು ಸಿಕ್ಕುತ್ತೆ, ಅದನ್ನು ಬಳಸ್ಕೊಳ್ಳೋಣ. ಹಾಗೆ ಇದನ್ನು ಈ ಸನ್ನಿವೇಶವನ್ನು ಕಾದಂಬರಿಯ ಮೇಲಿನ ಕ್ಲಾಸ್ ರೂಮ್ ಆಗಿ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಏನು ಬರ್ಕೊಂಡು ಬಂದಿದ್ದೀನಿ ಅದರಲ್ಲಿ ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಸಮಗ್ರವೂ ಅಲ್ಲ, ಮತ್ತು ಹೇಳಬೇಕಾದ್ದೆಲ್ಲ ಹೇಳಿದ್ದೀನಿ ಅನ್ನೋ ಸಮಾಧಾನವನ್ನು ನನಗೂ ಕೂಡ ಕೊಡೋದಿಲ್ಲ. ಇದು ನಮ್ಮ ಮನಸ್ಸಲ್ಲಿ ಉಳಿದು ಮುಂದೆ ಏನಾಗಬೇಕು ನೋಡಬೇಕು. ನನಗೆ ಕಾದಂಬರಿ ಬರೀಬೇಕು ಅನ್ನೋದು ಬಹುಪಾಲು ಎಲ್ಲ ಲೇಖಕರ ಒಂದು ಕನಸು. ಶುರು ಆದಾಗ ಪದ್ಯ ಬರಿಬೇಕು ಅನ್ನೋ ಕುತೂಹಲ ಇರ್ತಾರೆ. ಎಲ್ಲರೂ ಪದ್ಯ ಬರೆಯೋದನ್ನೇ ಸಾಹಿತ್ಯ ರಚನೆ ಶುರು ಮಾಡೋದು. ಆದರೆ ಕವಿತೆ ಅನ್ನೋ ಪ್ರಕಾರಕ್ಕೆ ಅಂಟ್ಕೊಳ್ಳೋರು ಕೆಲವರಾದರೆ ಗದ್ಯಕ್ಕೆ ಪಕ್ಷಾಂತರ ಮಾಡೋರು ಅನೇಕರು ಇರ್ತಾ ಹೋಗ್ತಾರೆ. ಹಾಗೆ ಪಕ್ಷಾಂತರ ಮಾಡೋರಿಗೂ ಕೂಡ ಕಾದಂಬರಿ ಬರಿಬೇಕು. ಯಾಕೆಂದರೆ ಕಾದಂಬರಿ ಅತ್ಯಂತ ಜನಪ್ರಿಯವಾದ ಒಂದು ಪ್ರಕಾರ, ಜನ ಓದುವಂಥ ಪ್ರಕಾರ. ಗೆಳೆಯರಾದ ಪ್ರಕಾಶ್ ಅವರು ಇಲ್ಲಿದ್ದಾರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಕಾದಂಬರಿಗಳು ಮಾರಾಟ ಆಗುವಷ್ಟು ಸಣ್ಣ ಕಥೆಗಳ ಸಂಕಲನ ಮಾರಾಟ ಆಗತ್ತಾ ಅಂತ ಕೇಳಿದ್ರೆ ಅವ್ರ ಉತ್ತರ ಏನು ಅಂತ ನನಗೆ ಬಹುಮಟ್ಟಿಗೆ ಗೊತ್ತಿದೆ. ಕಾವ್ಯ ಆಗಲಿ, ವಿಮರ್ಶೆ ಆಗಲಿ, ಸಣ್ಣ ಕಥೆಗಳಿಗಿಂತ ಹೆಚ್ಚು ಒಂದು ಡಿಮ್ಯಾಂಡ್ ಕಾದಂಬರಿಗಿರುತ್ತೆ. ಯಾಕಿರುತ್ತೆ? ಕಾದಂಬರಿಯನ್ನು ಬರೆಯಬೇಕು ಅನ್ನೋ ಅಪೇಕ್ಷೆಯನ್ನು ಹುಟ್ಟಿಸಿದವರು ಕೇವಲ ಕಾದಂಬರಿ ಅಂದರೆ ಏನು, ಸಣ್ಣ ಕಥೆಗಿಂತ ಅದು ಹೇಗೆ ಬೇರೆ, ಕಾದಂಬರಿಯಿಂದ ಒಂದು ದೊಡ್ಡ ಕಥೆನಾ, ಕಾದಂಬರಿಯಿಂದ ನಾವು ಪಡೆದ ನಮ್ಮ ಅನುಭವಗಳ ಒಂದು ನಿರೂಪಣೆನ, 3-4 ತಲೆಮಾರುಗಳ ಕಥೆಯನ್ನು ಹೇಳ್ತಾ ಹೋಗ್ಬಿಟ್ರೆ ಕಾದಂಬರಿ ಆಗ್ಬಿಡುತ್ತಾ? ಆಗಲ್ಲ. ಅಂದರೆ ಯಾಕಾಗಲ್ಲ? ಆಗತ್ತೆ ಅನ್ನೋದಾದರೆ ಆಗತ್ತೆ, ನಿಜ. ಅದ್ರಲ್ಲಿ ಮುಂದಕ್ಕೆ ಹೋಗುತ್ತಾ ಕಾದಂಬರಿ, ಅಲ್ಲಿಗೆ ನಿಂತು ಹೋಗುತ್ತೋ? ನೋಡಿ, ಕಾದಂಬರಿ ಅನ್ನೋದ್ರ ಬಗ್ಗೆ ಹಾಗೆ ಏನು ಜಡ್ಜ್ಮೆಂಟ್, ಅದೊಂದು ಹೋಲ್ಡಾಲ್ ಥರ. ಅದು ಹೋಲ್ಡಾಲ್ ಅಂದರೆ ಪ್ರತಿಯೊಂದು ಹೊಸ ಕಾದಂಬರಿಯೂ ಕಾದಂಬರಿಯನ್ನು ಬರೆಯುವ ಒಂದು ಹೊಸ ಸಾಧ್ಯತೆಯನ್ನು ತೋರಿಸ್ತಾ ಇರುತ್ತೆ. ಕುಸುಂಬಾಲೆ ಬರೋಕ್ಕೆ ಮುಂಚೆ, ಮಲೆಗಳಲ್ಲಿ ಮದುಮಗಳು ಬರೋಕ್ಕೆ ಮುಂಚೆ, ಮರಳಿ ಮಣ್ಣಿಗೆ ಬರೋಕ್ಕೆ ಮುಂಚೆ ಬೇರೆ ಭಾಷೆಗಳಲ್ಲೂ ಹೀಗೆ ಆಗ್ತಾ ಇರುತ್ತೆ. ಕಾದಂಬರಿಯೊಂದನ್ನು ಹೀಗೆ ಬರೆಯಬಹುದು ಅನ್ನೋದನ್ನು ಹೊಸದಾಗಿ ಬಂದಂತಹ ಮುಖ್ಯವಾದ ಒಂದು ಕಾದಂಬರಿ ತೋರಿಸ್ಕೊಡ್ತಾ ಹೋಗುತ್ತೆ. ಹಾಗಾಗಿ ಕಾದಂಬರಿ ಅನ್ನೋ ಪ್ರಕಾರನೇ ಹಿಗ್ತಾ ಹೋಗುವಂತಹ ದಿಗಂತಗಳಿರುವ ಅದರ ಅನಂತವಾದ ಒಂದು ಪ್ರಕಾರ ಆಗುತ್ತೆ. ಬಟ್ ಈ ಎಲ್ಲ ಪ್ರಕಾರಗಳ ಹಿಂದೆ ಇರುವಂತಹ ಕೆಲವು ಸಮಾನ ಲಕ್ಷಣಗಳಿದೆಯೇ? ಸಣ್ಣ ಕಥೆಗಿಂತ ಕಾದಂಬರಿಯನ್ನು ಬೇರೆ ಮಾಡ್ತಕ್ಕಂಥ ಬಗೆ ಯಾವುದದು? ನಿಮಗೆ ಗೊತ್ತಿದೆ, ಕನ್ನಡದ ಕೆಲವು ಪ್ರಮುಖ ಲೇಖಕರು, ಶಿವರಾಮ್ ಕಾರಂತರಂಥವರು, ಎಸ್.ಎಲ್. ಭೈರಪ್ಪನಂಥವರು ಕಾದಂಬರಿ ಮತ್ತೆ ಕಾದಂಬರಿಗಳನ್ನೇ ಬರೆದರು. ಸಣ್ಣ ಕಥೆಗಳ ತಂಟೆಗೆ ಅವರು ಹೋಗಲಿಲ್ಲ. ಬೇರೆ ಕೆಲವರು, ಮಾಸ್ತಿಯವರು ಸೇರಿದಂತೆ, ಸಣ್ಣ ಕಥೆಗಳನ್ನೇ ಬರೆದ್ರು, ಆ ಪ್ರಕಾರದಲ್ಲಿ ಬಹಳ ಯಶಸ್ವಿಯಾದರು, ಕಾದಂಬರಿಗಳ ತಂಟೆಗೆ ಹೋಗಲಿಲ್ಲ. ಕಾದಂಬರಿ ಮತ್ತು ಸಣ್ಣ ಕಥೆ ಎರಡನ್ನೂ ಬರೆದು ಎರಡರಲ್ಲೂ ಯಶಸ್ವಿಯಾಗಿದ್ದಾರೆ ಅನ್ನೋ ಲೇಖಕರು ಕನ್ನಡದಲ್ಲಿ ಬೆರಳಲ್ಲಿ ಎಣಿಸ್ಬೋದಾದಷ್ಟು ಕಡಿಮೆ ಅಂತ ನನಗೆ ಅನಿಸುತ್ತೆ. ಅದು ಯಾರು ಏನು ಅನ್ನೋ ಚರ್ಚೆ ಏನು ಇವತ್ತು ಅನಗತ್ಯವಾದ್ದು. ಬಟ್ ಇವೆರಡು ಬೇರೆ ಬೇರೆ ಪ್ರಕಾರಗಳು ಅನ್ನೋದಾದರೆ ಕಾದಂಬರಿ ಏನನ್ನ ಬಯಸುತ್ತೆ ಅದನ್ನು ಕೊಡೋದಕ್ಕೆ ನಮ್ಮ ಕಾಲದಲ್ಲಿ ಆಗಲ್ಲ ಅಂದರೆ ಯಾಕಾಗ್ತಾ ಇಲ್ಲ ಅನ್ನೋದು ನಾನು ಹೇಳೋಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಒಂದು ವಿಭಜಿತವಾದ ಸಮಾಜದಲ್ಲಿ, ಫ್ರ್ಯಾಗ್ಮೆಂಟೆಡ್ ಸೊಸೈಟಿ ಅಂತ ಯಾವುದನ್ನು ಕರಿತೀವೋ ಅದರಲ್ಲಿ, ಅದರ ಒಂದು ನೆಲೆಯಿಂದ ಬಂದವರು ಅಥವಾ ಒಬ್ಬ ವ್ಯಕ್ತಿಯಾಗಿ ಬರೆಯೋದಕ್ಕೆ ಶುರು ಮಾಡಿದವನು ಕಾದಂಬರಿಗೆ ಬೇಕಾದಂತಹ
ಹಲವು ಮುಖವಾದ ದೃಷ್ಟಿಕೋನವನ್ನು ಹೊಂದೋದಕ್ಕೆ ಸಾಧ್ಯವೇ ಅಂತ ಅನ್ನೋದು. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಒಂದು ಕಾದಂಬರಿ ಹಲವು ರೀತಿಯ ಲೋಕಗಳನ್ನು ಏಕಕಾಲದಲ್ಲಿ ಒಳಗೊಂಡಿರುತ್ತೆ. ಕಾದಂಬರಿಕಾರ ಈ ಲೋಕಗಳಲ್ಲಿ ಯಾವುದಾದರೂ ಒಂದು ಲೋಕದ ವಕೀಲ ಆದಾಗ ಏನಾಗುತ್ತೆ, ವಕೀಲನಾಗದೆ ಹೋದಾಗ ಏನಾಗುತ್ತೆ? ಕುವೆಂಪು ಅವರು ಗುತ್ತಿಯ ಬಗ್ಗೆ ಬರೆಯುವ ಹಾಗೆ, ಚೆನ್ನಯ್ಯನ ಬಗ್ಗೆ ಬರೆಯೋ ಹಾಗೆ, ಪೀಂಚಲು ಬಗ್ಗೆ ಬರೆಯುವಾಗ, ಎಲ್ಲದರ ಬಗ್ಗೆ ಬರೆಯುವಾಗಲೂ ಕೂಡ ತನ್ನ ವೈಯಕ್ತಿಕವಾದ ನಿಲುವಿನಿಂದ, ವೈಯಕ್ತಿಕವಾದ ದೃಷ್ಟಿಕೋನದಿಂದ, ವೈಯಕ್ತಿಕವಾದ ಅನುಭವ ಲೋಕದಿಂದ ಅದನ್ನು ನೋಡ್ತಾ ಇರ್ತಾರೋ, ಅದನ್ನು ಮೀರಿಬಿಟ್ಟು ಎಲ್ಲವನ್ನ ನೋಡುವಂಥ ಒಂದು ಸರ್ವಂಕಷವಾದ ಒಂದು ಗುಣವನ್ನು ಬೆಳೆಸ್ಕೊಂಡಿರ್ತಾರೋ. ಹಾಗೆ ಬೆಳೆಸ್ಕೊಳ್ಳದೆ ಇದ್ರೇನಾಗುತ್ತೆ? ಒಂದು ಒಳ್ಳೆ ಕಾದಂಬರಿ ಹೇಳೋದನ್ನ, ಕಥೆಯನ್ನು ಹೇಳ್ತಾ ಹೋದರೆ ಏನೇನಾಯ್ತು ಅನ್ನೋದನ್ನ ಬಹಳ ಚೆನ್ನಾಗೇ ಹೇಳ್ತಾ ಹೋದರೂ ಕೂಡ ಅದು ಲೋಕದರ್ಶನ, ಲೋಕವನ್ನು ನೋಡೋದು. ಅದು ನೀನು ನೋಡಿದ ಲೋಕ, ನೀನು ಕಂಡ ಲೋಕ, ಮತ್ತು ನೀನು ಬರವಣಿಗೆಯಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಲೋಕ. ಆದರೆ ಈ ಲೋಕ ದರ್ಶನದ ಜೊತೆಯಲ್ಲಿ ಜೀವನದ ಬಗ್ಗೆ ನಿನ್ನ ಆಲೋಚನೆ ಏನು, ತಿಳುವಳಿಕೆ ಏನು? ಇದು ಅನುಭವಗಳ ಮೊತ್ತ ಅಲ್ಲ. ಅದು ಅನುಭವಗಳಾಚೆಗೆ ಜೀವನವನ್ನು ಕಾಣುವ, ಅರ್ಥ ಮಾಡಿಕೊಳ್ಳುವ, ಗ್ರಹಿಸುವ, ಬೆಲೆ ಕಟ್ಟುವ ಒಂದು ತಾತ್ವಿಕತೆ. ಅದು ಇಟ್ಸ್ ಎ ಫಿಲಸಾಫಿಕಲ್ ಕಂಟೆಂಟ್. ಅದಿಲ್ಲದೆ ಇದ್ದಾಗ ಏನಾಗುತ್ತೆ ಒಂದು ಕಾದಂಬರಿನಲ್ಲಿ? ಕತೆ ಹೇಳ್ತಾ ಹೋದಾಗ ನನ್ನ ನಿಲುವೇನು, ಕಾದಂಬರಿಕಾರ ನಿಲುವೇನು ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ಅವನು ಯಾವ ಹಿನ್ನೆಲೆಯಿಂದ ಬಂದೇನೋ ಅದೇ ಅವನ ನಿಲುವು ಅನ್ನೋ ಥರ ಆಗ್ಬಿಟ್ಟು ಏನಾಗುತ್ತೆ? ಒಬ್ಬ ಜಮೀನ್ದಾರಿ ಹಿನ್ನೆಲೆಯಿಂದ ಬರೆದವನ ಕಾದಂಬರಿ ಜಮೀನ್ದಾರಿ ಪದ್ಧತಿಯ ಪರವಾಗಿಬಿಟ್ರೆ ಅದು ಕಾದಂಬರಿ ಅನ್ನೋ ಪ್ರಕಾರಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಎಲ್ಲವನ್ನೂ ಒಳಗೊಳ್ಳುವ, ಆದರೆ ನನ್ನದೇ ಆದ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಬರವಣಿಗೆ ಯಾವುದು? ನಾವೆಲ್ಲರೂ ಮತ್ತೆ ಮತ್ತೆ ಹೇಳಿಕೊಳ್ಳುವ ಮಲೆಗಳಲ್ಲಿ ಮೊದಲಲ್ಲಿ ಬರ್ತಕ್ಕಂಥ ಮೊದಲ ಕೆಲವು ಮಾತುಗಳು ಇದೆಯಲ್ಲ, ಅದು ನಮಗೆ ಕಲಿಸ್ತಕ್ಕಂಥ ಪಾಠ ಯಾವುದು, ನಾವು ಅದನ್ನು ಕಲಿತಿದ್ದೀವ ಅಂತ. ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಅಮುಖ್ಯರು, ನಿಮ್ಗೆ ಹೇಳ್ಬೇಕಾಗಿಲ್ಲ. ನಮ್ಗೆಲ್ಲರಿಗೂ ಕೂಡ ಬಾಯ್ಪಾಠ ಆಗುತ್ತೆ ಅನ್ನೋ ಸಲ ಅದನ್ನ ಕೇಳ್ಬಿಟ್ಟಿದ್ದೀವಿ ನಾವು. ಬಾಯ್ಪಾಠ ಮಾಡ್ಕೊಳ್ಳೋದು ಸರಿ, ಅದನ್ನು ನಮ್ಮ ಬರವಣಿಗೆಯಲ್ಲಿ ಸರೋದು ಹೆಂಗೆ ತರಿಸ್ತಿದ್ದೀವ ನಾವು ಅಂತ ಅನ್ನೋದು. ಕುವೆಂಪುರವ್ರನ್ನ ಬಹಳ ಚೆನ್ನಾಗಿ ಪೂರ್ಣ ದೃಷ್ಟಿ ಅಂತ ಕರೆದ್ರು. ಪೂರ್ಣ ದೃಷ್ಟಿ ಈ ಕಡೆಯಿಂದ ನೋಡೋದಲ್ಲ, ಈ ಕಡೆಯಿಂದ ಮಾತ್ರ ನೋಡೋದಲ್ಲ, ಈ ಕಡೆಯಿಂದ ನೋಡೋದಲ್ಲ, ಎಲ್ಲ ಕಡೆಯಿಂದನೂ ನೋಡೋದು. ಎಲ್ಲ ಕಡೆಯಿಂದ ನೋಡುವುದರ ಜೊತೆಗೆ ಈ ನೋಡಿದ್ದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಕ್ರಿಯೆ ಇರುತ್ತೆ, ನೋಡಿದ್ದಕ್ಕೆ ಬೆಲೆ ಕಟ್ಟುವ ಕ್ರಿಯೆ ಇರುತ್ತೆ, ಜೀವನದ ಬಗ್ಗೆ ನೀನು ಮಾಡಿದ ಆಲೋಚನೆ ಇರುತ್ತೆ. ಭಿನ್ನ. ಲಂಕೇಶ್ ಅವರ ಜೀವನ ದರ್ಶನ ಒಟ್ಟಿಗೆ ಯೋಚನೆ ಮಾಡ್ತಾರೆ. ಜೀವನದ ಬಗ್ಗೆ ಅವರ ಆಲೋಚನಾ ಕ್ರಮ ಏನಿತ್ತು? ಯಶವಂತ್ ಚಿತ್ತಾಳ್ರ ಅಥವಾ ಅನಂತಮೂರ್ತಿ ಅವರ ಆಲೋಚನಾ ಕ್ರಮ ಅದಕ್ಕಿಂತ ಭಿನ್ನ ಇದ್ರೆ ಯಾಕೆ ಭಿನ್ನ ಆಗುತ್ತೆ? ನಾ ಏನು ಹೇಳ್ತಾ ಇದ್ದರೆ, ವಿಷನ್ ಆಫ್ ದ ವರ್ಲ್ಡ್ ಆ್ಯಂಡ್ ವಿಷನ್ ಆಫ್ ಲೈಫ್ ಇವೆರಡು ಕೂಡ ಒಂದೇನಾ ಬೇರೆನಾ? ಜೀವನ ಮೀಮಾಂಸೆ ಅನ್ನೋದೊಂದಿದೆ, ಲೋಕದರ್ಶನ ಅನ್ನೋದೊಂದಿದೆ, ದೃಷ್ಟಿಕೋನ ಅನ್ನೋದೊಂದಿದೆ. ದೃಷ್ಟಿಕೋನವೇ ಪ್ರಧಾನವಾದಾಗ ಏನಾಗುತ್ತೆ? ದೃಷ್ಟಿಕೋನ ಪ್ರಧಾನವಾಗುವಂಥ ಸನ್ನಿವೇಶ ಇವತ್ತು ಯಾಕಿದೆ? 21ನೇ ಶತಮಾನದ ಸಾಮಾಜಿಕ ಸನ್ನಿವೇಶ ಅಸ್ಮಿತೆಗಳು ಮುನ್ನೆಲೆಗೆ ಬಂದಿರತಕ್ಕಂಥ ಕಾಲ ಇದು. ಅಸ್ಮಿತೆಗಳು ಅಂದರೆ ಅದು ಹೆಣ್ಣಿನ ಅಸ್ಮಿತೆ ಇರಬಹುದು, ವರ್ಗಗಳ ಅಸ್ಮಿತೆ ಇರಬಹುದು, ವರ್ಣಗಳ ಜಾತಿಗಳ ಅಸ್ಮಿತೆ ಇರಬಹುದು. ಈ ಅಸ್ಮಿತೆಯನ್ನು ಹೊಂದಿರುವುದು, ಅಸ್ಮಿತೆಯನ್ನು ಹೊಂದಿಯೂ ಬರವಣಿಗೆ ಅದನ್ನು ಪ್ರತಿಬಿಂಬಿಸುತ್ತಲೂ ಅದನ್ನು ಮೀರುವ ಬಗೆ ಹೇಗೆ? ಈ ಪ್ರಶ್ನೆಗೆ ಉತ್ತರ ನಮಗೆ ದೇವನೂರವರ ಒಡಲಾಳ ಮತ್ತು ಕುಸುಂಬಾಲೆನ ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಸಿಕ್ಕಬಹುದು. ಇನ್ಯಾವುದನ್ನು ನೋಡಿದಾಗ ಮತ್ತೊಂದು ರೀತಿಯಲ್ಲಿ ಸಿಕ್ಕಬಹುದು. ಈ ಪ್ರಶ್ನೆ ನಾವು ಕೇಳ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಸನ್ನಿವೇಶ ಇವತ್ತಿದೆ. ಸ್ತ್ರೀವಾದಿ ಬರವಣಿಗೆ ಒಂದು ಎಕ್ಸಾಂಪಲ್ ಕೊಡಿ. ಸ್ತ್ರೀವಾದಿ ಬರವಣಿಗೆ ಮಾತ್ರ ಅಲ್ವೇ ಅಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಬಗೆಯ ಅಸ್ಮಿತೆಗಳ ಪರವಾದ ಎಲ್ಲ ಕಾಲದ ಬರವಣಿಗೆನೂ ಇದು ನಿಜವೇ, ಒಂದಕ್ಕೆ ನಾ ಹೇಳ್ತಾನೆ ಇಲ್ಲ. ಅದು ಆ ವಾದದ ಪ್ರತಿಪಾದನೆಯು
ಆ ವಾದದ ಹಿನ್ನೆಲೆ ಇಟ್ಟುಕೊಂಡು ಅದನ್ನು ಮೀರುವಂಥ ಒಂದು ಪ್ರಕ್ರಿಯೆನೋ? ಮೀರೋದು ಹೇಗೆ? ಪ್ರೀತಿಯ ಕವಿ ಗೆಳೆಯರಾದ ಸಿದ್ಧಲಿಂಗಯ್ಯನವ್ರನ್ನ ದಲಿತ ಕವಿ ಅಂತ ಕರೆದರೆ ಅವರದನ್ನು ಇಷ್ಟಪಡ್ತಿಲ್ಲ, ಕವಿ ಅಂತ ಹೇಳ್ತಾ ಇದ್ರು. ದೇವನೂರು ಮಹಾದೇವನ ದಲಿತ ಅನ್ನೋ ಒಂದು ಐಡೆಂಟಿಟಿ ಕೊಟ್ಬಿಟ್ರೆ ನೀವು ಅಂದರೆ ನಾವು ಅಸ್ಮಿತೆ ಅಂತ ತಿಳ್ಕೊಂಡ್ಬಿಟ್ರೆ, ಆ ರೀತಿಯ ಕಂಪಾರ್ಟ್ಮೆಂಟ್ ಮಾಡೋದ್ರಿಂದನೇ ಅವರನ್ನು ಅರ್ಥ ಮಾಡ್ಕೊಳಕ್ಕಾಗಲ್ವ ನಮಗೆ? ಹಾಗೆ ಮೀರದೇ ಇರತಕ್ಕಂಥ ಜೈಲಿನ ಕೋಣೆಗಳಲ್ಲೇ ನಿಂತ್ಕೊಂಡು ಬರೆಯೋವಂಥವ್ರ ಮಾತು ಬಿಡಿ, ಹಾಗೆ ಬರೆದವ್ರನ್ನಾದ್ರೂ ಹೇಗೆ ನೋಡ್ತೀವಿ? ಮತ್ತು ಆ ಲೇಖಕರು ಬೆಳೀತಾ ಬಂದಿರ್ತಾರಲ್ಲ, ಬದಲಾಗ್ತಾ ಬಂದಿರೋ ಬಗೆ ಹೇಗೆ? ಅಬಚೂರಿನ ಪೋಸ್ಟ್ ಆಫೀಸ್ ಬರೆದ ತೇಜಸ್ವಿ ಅವರಿಂದ ಶುರು ಮಾಡಿಕೊಂಡು ಕೊನೆಯಲ್ಲಿ ಮಾಯಾಮೃಗ ಮತ್ತು ಮಾಯಾಲೋಕ ಅಂತ ಕಾದಂಬರಿನ ಬರೆದ್ರಲ್ಲ ಕೃಷ್ಣೇಗೌಡರ ಆ ತೇಜಸ್ವಿಯವ್ರಿಗಾದಂಥ ಬದಲಾವಣೆ ಯಾವುದು? ಒಬ್ಬ ಲೇಖಕನನ್ನು ನಾವು ಬಂಡೆ ಅನ್ಕೋತೀವಿ. ಬಂಡೆ ಅಲ್ಲ, ಒಬ್ಬ ಲೇಖಕ ಹರಿಯೋ ನದಿ ಅಂತಲೇ ಹೇಳ್ತೀನಿ. ಕಾರಂತರು ಚೋಮಂದುಡಿ ಸರಸಮ್ಮನ ಸಮಾಧಿ ಬರೆದ ಕಾರಂತರು, ಮರಳಿ ಮಣ್ಣಿಗೆ ಮೈಮನಗಳ ಸುಳಿಯಲ್ಲಿ ಬರೆದ ಕಾರಂತರು, ಕೊನೆಯಲ್ಲಿ ನಷ್ಟ ದಿಗ್ಗಜಗಳು ಇತ್ಯಾದಿ ಬರೆದಲ್ಲ, ಆ ಕಾರಂತೆಲ್ಲ ಒಬ್ಬರೇನೋ? ನಾವು ಕಾರಂತ ದೊಡ್ಡ ಕಾದಂಬರಿಕಾರ, ಜ್ಞಾನಪೀಠ ಪ್ರಶಸ್ತಿ ವಿಜೇತ, ದಟ್ ಇಸ್ ನಾಟ್ ಇಟ್. ಒಬ್ಬ ಲೇಖಕ ಬೆಳೀತಾ ಹೋಗ್ತಾನೆ, ಸಂಸ್ಕಾರ ಇದೆ, ಇನ್ನೊಂದು ತುದಿನಲ್ಲಿ ಭವ ದಿವ್ಯ ಇತ್ಯಾದಿಗಳಿದೆ. ಇವೆರಡು ಒಬ್ಬ ಲೇಖಕದಿಂದ ಆಗಿರ್ಬೋದ? ಒಬ್ಬ ಲೇಖಕ ಅವನೇ ಆಗಿ ಉಳಿದಿರ್ತಾನೋ? ಆ ಲೇಖಕ ಬದಲಾಗ್ತಾ ಹೋಗಿರ್ತಾನೆ. ಈ ಲೇಖಕನ ಬದಲಾವಣೆ, ಲೇಖಕನ ದೃಷ್ಟಿಕೋನ, ಲೇಖಕನ ಜೀವನ ದರ್ಶನ, ಇವೆಲ್ಲ ಕಾದಂಬರಿ ಅನ್ನೋ ಪ್ರಕಾರದಲ್ಲಿ ಹೇಗೆ ಕೆಲಸ ಮಾಡ್ತೀವಿ? ಅಲ್ಲಿ ಇನ್ನೊಂದು ಚಿಕ್ಕ ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನಾನು. ಒಬ್ಬ ಕಾದಂಬರಿ ಅನ್ನೋದು ಅನುಭವ ಹೇಳುತ್ತೆ, ನಿಜ ಹೇಳುತ್ತೆ, ಸತ್ಯವನ್ನೇ ಹೇಳುತ್ತೆ. ಹೌದು, ನೀವು ಕಾದಂಬರಿ ಎನ್ನುವುದು ಸತ್ಯಕ್ಕೆ ಎಂಥ ಕನ್ನಡಿ ಹಿಡಿದಿದೆ ಅಂತ ಅಂದ್ಕೊಂಡ್ರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು. ಅದು ಕಲ್ಪನೆಯ ಕನ್ನಡಿಯೇ, ಭಾಷೆಯಲ್ಲಿ ಕಟ್ಟಿದ ಕಲ್ಪನೆಯ ಪರಿಣಾಮವಾದ ಒಂದು ಕನ್ನಡಿ ಅದು. ಕಾನೂರು ಹೆಗ್ಗಡತೆಯಲ್ಲಿ ಸೀತೆ, ರಾಮಯ್ಯ, ಹೂವಯ್ಯ, ಚಂದ್ರೇಗೌಡರು ಅವರೆಲ್ಲ ಮಾತಾಡಿದ್ರು ಅಂತ ಕುವೆಂಪು ಅವ್ರು ಅದನ್ನೇ ಮಾತಾಡಿದ್ರ? ಸೀತೆ ಮನೆ ಸಿಂಗಯ್ಯಗೌಡ್ರು ಏನು ಮಾತಾಡಿದ್ರು ಕುವೆಂಪು ಕಲ್ಪಿಸಿ ಕೊಟ್ಟಿರೋದೇ ಹೊರತುನು ಅವ್ರು ಅವಾಗ ಹಾಗೇ ಮಾತಾಡಿದ್ರು, ಸೀತೆ ಹೀಗೆ ಮಾತಾಡಿದ್ರು, ರಾಮಯ್ಯ ಹಾಗೆ ಮಾತಾಡ್ದ ಅನ್ನೋ. ಇಟ್ಸ್ ನಾಟ್ ಲೈಕ್ ದಟ್. ಸೊ ಪ್ರತಿಯೊಂದು ಕಾದಂಬರಿಯೂ ಕಲ್ಪನೆಯ ಕನ್ನಡಿಯಲ್ಲಿ, ಕಲ್ಪನೆಯ ಭೂತ ಕನ್ನಡಿಯಲ್ಲಿ ವಾಸ್ತವವನ್ನು ಹಿಡಿಯೋ ಪ್ರಯತ್ನ ಹೊರತದೆ. ಯಾವುದು ಕೂಡ ವಾಸ್ತವ ಅಲ್ಲ. ಭಾಷೆಯಲ್ಲಿ ಬಂದಾಗಲೇ ಅದು ಬೇರೆ ಏನೋ ಆಗ್ತಾ ಹೋಗುತ್ತೆ, ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಭಾಷೆ ನಿಮಗೇನೋ, ಬರ್ದೋನ್ಗೇನೋ, ಓದೋನ್ಗೆ ಇನ್ನೊಂದಾಗಿರುತ್ತೆ ಭಾಷೆ. ಅದೇ ಭಾಷೆ ಒಂದು ಪದ ನಗರದ ನಾಗರಿಕ ಹಿನ್ನೆಲೆಯಿಂದ ಬಂದವನಿಗೆ ಆ ಪದ ಏನು ಅರ್ಥ ಸೆಗಣಿ ಅಂತ ಇಟ್ಕೊಳ್ಳಿ. ಸೆಗಣಿ ಅನ್ನೋ ಪದ ನಮ್ಮ ಒಬ್ಬನಿಗೆ ಅರ್ಥ ಕೊಡುತ್ತೆ, ಹಳ್ಳಿಯಿಂದಾನೇ ಬಂದವನಿಗೆ ಅದೇ ಅರ್ಥ ಕೊಡುತ್ತೋ? ಅದಕ್ಕೆ ಕುವೆಂಪು ಅಂತಾರೆ ಗೊಬ್ಬರ ಮೇಲೂ ಪದ್ಯ ಬರೆಯೋಕ್ಕೆ ಸಾಧ್ಯ ಆಯಿತು, ಗೊಬ್ಬರದ ಮೇಲೂ ಪದ್ಯ ಬರೆದ್ರು ಅವರು. ಈ ರೀತಿ ದೃಷ್ಟಿಕೋನದ ಫಲವಾಗಿ, ಕಲ್ಪನೆಯ ಫಲವಾಗಿ ಭಾಷೆ ಎಂಬ ಮಾಧ್ಯಮದಲ್ಲಿ ಸೃಷ್ಟಿಯಾಗುತ್ತಲ್ಲ, ಈ ನಿಯಮ ಕಾದಂಬರಿಗೂ ಅನ್ವಯ ಆಗುತ್ತೆ ಅಂತ ಕಾಣುತ್ತೆ. ನಮ್ಮ ಕಾಲ ಏನಾಗ್ತಾ ಇದೆ ಅಂದರೆ, ಕಾದಂಬರಿಯ ರಚನೆಗೆ ಬೇಕಾದಂತಹ ಈ ರೀತಿಯ ಬಹುತ್ವವನ್ನು ಲೇಖಕ ಒಳಗೊಳ್ಳೋದಕ್ಕೆ ಅಡ್ಡಿಯಾಗ್ತಕ್ಕಂಥ ಕೆಲವು ಸಂಗತಿಗಳು ಕೆಲಸ ಮಾಡ್ತಾ ಇರುತ್ತೆ. ಹಾಗಂದ ತಕ್ಷಣ ಲೇಖಕ ತನ್ನ ನಿಲುವನ್ನು ಹೊಂದಿರಬಾರ್ದ, ತನ್ನ ವಿಚಾರಗಳನ್ನು ಹೊಂದಿರಬಾರ್ದ, ದೃಷ್ಟಿಕೋನವನ್ನು ಹೊಂದಿರಬಾರ್ದ? ಖಂಡಿತವಾಗಿ ಹೊಂದಿರಬೇಕು. ಅವನ ಖಾಲಿ ಪಾತ್ರೆ ಅಲ್ಲ. ಆದರೆ ಈ ವೈಚಾರಿಕವಾದ ನಿಲುವುಗಳನ್ನು ಕಲಾಕೃತಿಯೊಳಗಡೆ ತರಬೇಕಾದರೆ ಹೇಗೆ ತರ್ತೀಯ ನೀನು? ಅದು ನಿನ್ನ ವಿರುದ್ಧ ಪಕ್ಷ ಅಂತ ನೀ ಅನ್ಕೊಂಡಿರೋರನ್ನು ಕನ್ವಿನ್ಸ್ ಮಾಡೋ ಹಾಗಿರುತ್ತಾ? ಹಾಗಲ್ಲದೆ ಇದ್ರೆ ಅದೆಲ್ಲ ಒಂದು ರೀತಿ ನಾಚಿಕೆ ಆಗಬೇಕು ಓದೋರಿಗೆ ಅನ್ನೋ ಥರ ಬರವಣಿಗೆ ಇದೆಯಲ್ಲ, ಅದು ನಿಜವಾದ ಒಂದು ಮೀರುವಂಥ ಪ್ರಯತ್ನ, ಒಳಗೊಳ್ಳುವಂಥ ಪ್ರಯತ್ನ. ನಾನು ಮತ್ತೆ ಹೇಳ್ತಾ ಇರ್ತೀನಿ, ಸಿದ್ಧಲಿಂಗಯ್ಯನವ್ರ ಪದ್ಯದಲ್ಲಿ ಮುಂದೇನೂ ಒಂದು ಕಡೆ ಹೇಳ್ತಾ ಇದ್ದೆ, ಬಿಕಾಸ್ ನನ್ನನ್ನು ಆಳವಾಗಿ ಕಲ್ಕಿರ್ತಕ್ಕಂಥದ್ದು. ನಮ್ಮ ಹೇಲ್ ತಿನ್ನೋ ನಾಯಿನ ಮನೆ ಒಳಗಡೆ ಬಿಟ್ಕೋತೀರ, ನಮ್ಮನ್ನು ಬಿಟ್ಕೊಳ್ಳಲ್ಲ ಅನ್ನೋ ಸಾಲು ಬಂದಾಗ ಓದೋನಿಗೆ ನಾಚಿಕೆಯಿಂದ ತಲೆ ಬಗ್ಸೋ ಹಾಗಾಗಬೇಕು.
ಎಲ್ಲ ತಪ್ಪಲ್ವಾ ಅಂತ ಇದು ಅನ್ನಿಸ್ಬೇಕು, ಅನಿಸುತ್ತೆ ಅಂತ ನಾನು ಹೇಳ್ತಾ ಇರೋದು. ಯಾವಾಗ ಆ ತಲುಪುವುದಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕವಿ ಅಥವಾ ಲೇಖಕ ಅಥವಾ ಕಾದಂಬರಿಕಾರ ಪಡ್ಕೊಂಡಾಗ. ಹಾಗೆ ಪಡ್ಕೊಳ್ಳೋಕೆ ಅಡ್ಡಿ ಯಾವಾಗತ್ತೆ? ಕಾದಂಬರಿಕಾರ ವಕೀಲ ಆದಾಗ ಅಥವಾ ನಿರ್ಮಮವಾದಾಗ. ನಾನು ಅದು ಹೇಳಲಿ ಎಲ್ಲ ಏನೇನಾಯಿತು ಹೇಳ್ಕೊಂಡು ಹೋಗ್ತೀನಿ, ನಾನು ಕಂಡಿದ್ದನ್ನು ಹೇಳ್ತಾ ಹೋಗ್ತೀನಿ. ನೀನು ಹೇಳುವುದರಲ್ಲಿ ಒಂದು ಆಯ್ಕೆ ಇರುತ್ತೆ. ಈಗ ಒಂದು ಸೀತೆ ಜೀವನ ಅಂತಲೇ ಇಟ್ಕೊಳ್ಳಪ್ಪ. ಸೀತೆ ಜೀವನದಲ್ಲಿ ಬೇಕಾದಷ್ಟು ಘಟನೆ ಆಗಿರುತ್ತೆ. ಕಾನೂರು ಹೆಗ್ಗಡ್ತಿ ಸೀತೆನಲ್ಲಿ ಬೇಕಾದಷ್ಟು ಆಗಿರಬಹುದು. ಕುವೆಂಪು ಕೆಲವನ್ನ ಮಾತ್ರ ಸೆಲೆಕ್ಟ್ ಮಾಡಿ ಪ್ರೊಜೆಕ್ಟ್ ಮಾಡ್ತಾರಲ್ವ. ಅವಳು ತಾನು ಮಲಗುವ ಜಾಗದಲ್ಲಿ ಗೋಡೆಯ ಮೇಲೆ ನಾನು ಹೂವಯ್ಯ ಬಾವನ್ನ ಮದುವೆ ಆಗ್ತೀನಿ ಅಂತ ಬರೆದಿದ್ದಳು. ನಿಜವಾದ ಸೀತೆ ಇದ್ಲೋ ಬಿಟ್ಲೋ ಬರ್ದಿದ್ಲೋ ಎಂಥದೂ ಇಲ್ಲ. ಆದರೆ ಅದನ್ನು ಹೇಳುವುದರ ಮೂಲಕನೇ ಕುವೆಂಪು ಏನು ಮಾಡ್ತಾ ಇದ್ದಾರೆ, ಎಷ್ಟೋ ಸಲ ಹೂವಯ್ಯನಿಗೆ ಇಲ್ಲದ ಧೈರ್ಯ ಸೀತೆಗೆ ಇತ್ತು ಅನ್ನೋದನ್ನು ಹೇಳ್ತಾ ಇರ್ತಾರೆ. ಏನಾಗುತ್ತೆ, ಒಂದು ಕಾದಂಬರಿಗೆ ಅನೇಕ ಕೇಂದ್ರಗಳಿರುತ್ತೆ. ಆ ಕೇಂದ್ರಗಳಲ್ಲಿ ಬೇರೆ ಬೇರೆ ಸತ್ಯಗಳು ಹುದುಗಿರುತ್ತೆ. ಓದೋರು ಏನು ಮಾಡ್ಕೋತೀವಿ, ಆ ಕೇಂದ್ರಗಳನ್ನು ಒಟ್ಟಾಗಿ ಗುರುತಿಸ್ತಕ್ಕಂಥ ಒಂದು ಮುಕ್ತತೆಯನ್ನು ಕಾದಂಬರಿಕಾರ ಕೊಟ್ಟಿದ್ರೆ ಅದೇ ಕಾದಂಬರಿಯನ್ನು ಚೋಮನ್ ದೃಷ್ಟಿಯಿಂದನೂ ನೋಡ್ತೀವಿ, ಬೆಳ್ಳಿ ದೃಷ್ಟಿಯಿಂದನೂ ನೋಡ್ತೀವಿ, ಗುರುವಚನಿಯರ ದೃಷ್ಟಿಯಿಂದನೂ ನೋಡ್ತೀವಿ. ಗುರುವಚನಿಯರ ದೃಷ್ಟಿಯಿಂದ ನೋಡಿದಾಗ ಅವನು ಮತಾಂತರಗೊಂಡಿದ್ದು ತಪ್ಪು ಅಂತ ಅನ್ಸಲ್ಲ ಗುರುವ. ಆದರೆ ಚೋಮನ್ ದೃಷ್ಟಿಯಿಂದ ಅಲ್ಲಂದ ಅಯ್ಯೋ ಚೋಮ ಎಂತ ಹಿಂದುಳಿದವನು ಮೂಢನಂಬಿಕೆ ಇದೆ ಅಂತಲೂ ಅನ್ಸಲ್ಲ ನಮಗೆ. ಚೋಮನ ಪರವಾಗಿಯೂ ಅದನ್ನು ನೋಡುವ, ಗುರುವನ ಪರವಾಗಿಯೂ ಅದನ್ನು ನೋಡುವ, ಬೆಳ್ಳಿಯ ಪರವಾಗಿಯೂ ನೋಡುವ, ಮನ್ವೇಲನನ್ನು ಖಳನಾಯಕನಾಗಿಯೇ ಉಳಿಸುವಂತಹ ಈ ಒಂದು ಕಣ್ಣುಗಳಿದೆಯಲ್ಲ, ಇದು ಕಾದಂಬರಿಕಾರ ಕೊಡೋ ಕಣ್ಣು ಅಂತ ಅನ್ಸುತ್ತೆ ನನಗೆ. ಕಾದಂಬರಿಕಾರ ನಮಗೆ ಹೊಸ ಕಣ್ಣುಗಳನ್ನು ಕೊಡ್ತಾನೆ. ಹಾಗೆ ಕೊಡದೇ ಇದ್ದಿದ್ರೆ ನಾನು ಬೆಳೆದ ಮನೆಯ ಹಿನ್ನೆಲೆ ನಾನು ಹೀಗಿರೋಕ್ಕೆ ಸಾಧ್ಯನೂ ಇಲ್ಲ, ಯೋಚನೆ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ನಾನು ಓದಿದ್ದು ಬೆಳೆದಿದ್ದು ಕೇಳಿದ್ದು ಎಲ್ಲ ನಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ. ಒಬ್ಬ ದೊಡ್ಡ ಲೇಖಕ, ಒಬ್ಬ ದೊಡ್ಡ ಕಾದಂಬರಿಕಾರ ಈ ಕೆಲಸ ಮಾಡ್ತಾನೆ. ಆದರೆ ಆ ಹಲವು ಬಗೆಯ ಕಣ್ಣುಗಳು ಬರೆಯೋನಿಗೆ ಇಲ್ದಿದ್ರೆ ಏನಾಗುತ್ತೆ, ಅವನ ಕಣ್ಣುಗಳಲ್ಲಿ ಹೀಗೆ ಇಟ್ಕೊಂಡು ಓದೋರ್ಗೂ ಹೀಗೇನೆ, ಬರೆಯೋರ್ಗೂ ಹೀಗೇನೆ. ಇದನ್ನು ಮೀರುವುದು ಹೇಗೆ ಅನ್ನೋದು ಕಾದಂಬರಿಯಲ್ಲಿ ಹೆಚ್ಚು ದೊಡ್ಡ ಸವಾಲು ಯಾಕಾಗುತ್ತೆ ಅಂದರೆ, ಕಾದಂಬರಿ ಒಳಗಡೆ ಏಕಲೋಕದ ಒಳಗೆ ಅನೇಕ ಲೋಕಗಳಿರುತ್ತೆ. ಸಣ್ಣ ಕತೆ ತಪ್ಪಿಸ್ಕೋಬಹುದು, ಆದರೆ ನಾಟಕ ಕಾದಂಬರಿ ಕವಿತೆಯಲ್ಲಿ ಅದರ ಮಾತೆ ಬೇರೆ, ಅದ್ರ ಬಗ್ಗೆ ಇಲ್ಲಿ ಹೇಳೋಕೆ ಹೋದ್ರೆ ಅದು ಇನ್ನೊಂದು ಭಾಷಣ ಆಗಿಬಿಡುತ್ತೆ. ಕವಿತೆಯಲ್ಲಿ ನಾಟಕ ಮತ್ತು ಕಾದಂಬರಿಯಲ್ಲಿ ಹಾಗೆ ನಿಲುವನ್ನು ತೆಗೆದುಕೊಳ್ಳದೆ ಆಗೋದೇ ಇಲ್ಲ. ಲಂಕೇಶ್ ಅವರ ಸಂಕ್ರಾಂತಿ ನಾಟಕ ಉಷಾ ಕಣ್ಣುಗಳಿಂದ ನೋಡುತ್ತೆ, ಬಸವಣ್ಣವ್ರ ಕಣ್ಣುಗಳಿಂದ ನೋಡುತ್ತೆ, ಬಿಜ್ಜಳನ ಕಣ್ಣುಗಳಿಂದ ನೋಡುತ್ತೆ. ಅವೆಲ್ಲವನ್ನು ಸರಿ ಅಂತ ಹೇಳ್ತದೆ. ಸಣ್ಣ ಕಥೆಯಲ್ಲಿ ಹೀಗೆ ಆಗ್ಬಿಟ್ರೆ ಆ ಸಣ್ಣ ಕತೆ ಒಂದು ದೊಡ್ಡ ಕಾದಂಬರಿ ಅಂತಲೇ ನಾನು ಅನ್ಕೋತೀನಿ. ಒಂದು ರೊಟ್ಟಿ, ಲಂಕೇಶರ ರೊಟ್ಟಿ ಕತೆ ಹೋದ್ರೆ ಅದು ಎಷ್ಟು ದಿಕ್ಕು, ಕಳ್ಳ, ಮುದುಕಿ, ಭಿಕ್ಷುಕ, ಎಲ್ಲರ ದೃಷ್ಟಿ ಪೊಲೀಸ್ನವನು, ಎಲ್ಲರ ಕಡೆಯಿಂದ ನೋಡಿ ಎಲ್ಲರ ಬಗ್ಗೆನೂ ಬಹಳ ಮುಖ್ಯವಾದ ಪದ ಅನುಕಂಪ ಅನ್ನೋ ಒಂದು ಪದ ಬಳಸ್ತಾರೆ. ಅನುಕಂಪ ಅಂದರೆ ಜೊತೆಯಲ್ಲಿ ಮಿಡಿಯುವುದು. ಲೋಕದ ಜೊತೆಯಲ್ಲಿ ಮಿಡಿಯುವ ಹಾಗೆ ಮಾಡೋದ್ರ ಮೂಲಕನೇ ಓದುಗನ್ನ ಬೆಳೆಸುತ್ತಲ್ಲ, ಅದು ಕಾದಂಬರಿಗಳಿಗೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹಳ ಒಳ್ಳೆಯ ಕಥೆಗಳಿಗೂ ಇದು ಸಾಧ್ಯವೇ, ಯಾವುದೇ ನಿಜವಾದ ಕವಿತೆಗೂ ಸಾಧ್ಯ, ಯಾವುದೇ ಸಾಹಿತ್ಯ ಕೃತಿಗೂ ಸಾಧ್ಯವೇ. ಆದರೆ ಕಾದಂಬರಿ ಬಯಸುವುದು ಕೆಲವು ನಿರ್ದಿಷ್ಟವಾದ ಸಂಗತಿಗಳಿದೆ. ಆ ಬಯಸುವ ಸಂಗತಿಗಳನ್ನು ಕಾದಂಬರಿಕಾರನಿಗೆ ಹೊಂದೋದಕ್ಕೆ ಬೇಕಾದಂತಹ ಒಂದು ಸನ್ನಿವೇಶನ ಅದು ಇಲ್ಲ ಅವನು ಕ್ರಿಯೇಟ್ ಮಾಡ್ಕೋತಾನೆ. ಒಬ್ಬ ನಿಜವಾದ ಕಲಾವಿದ ತನ್ನೊಳಗಡೆ ಸೃಷ್ಟಿಸ್ಕೋತಾನೆ. ಹಾಗಲ್ಲ ಅಂದರೆ ಅವನು ಮಾಯಾಜಿಂಕೆಯ ಹಿಂದೆ ಹೋದ, ಅತ್ಲಾಗೆ ಮಾಯಾಜಿಂಕೆನೂ ಸಾಯುತ್ತೆ, ಇತ್ಲಾಗ ಹುಡುಕ ಆಸೆ ಪಟ್ಟಂಥ ಸೀತೆನೂ ಎಷ್ಟೊಂದು ಕಷ್ಟ ಅನುಭವಿಸಬೇಕಾಗತ್ತೆ. ಕಾದಂಬರಿಕಾರನಿಗೂ ಕಷ್ಟವೇ, ಕಾದಂಬರಿಗೂ ನಷ್ಟವೇ ಅಂತಾಗುತ್ತಲ್ಲ. ಇದೊಂದು ಒಳ್ಳೆ ವಿಚಿತ್ರವಾದ ಸನ್ನಿವೇಶ ಅಂತ ಕಾಣುತ್ತೆ. ನಾನು ಇದಕ್ಕಿಂತ ಹೆಚ್ಚು ಕಾಲವನ್ನು ತಗೊಳ್ಳೋದು ಸರಿಯಲ್ಲ ಅಂದ್ಕೊಂಡಿದ್ದೇನೆ. ನಾ ಬರ್ಕೊಂಡಿರೋ ಎಲ್ಲ ವಿಚಾರನೂ ಹೇಳಿದ್ರೆ ಇದು 2 ಕಾಲ ಆದರೂ ಕೂಡ ಕಮ್ಮಿ ಆಗುತ್ತೆ. ಇವತ್ತು ಬೇಡ. ಆದರೆ ಈ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ನನ್ನ ಮಾತುಗಳನ್ನು ಕೇಳಿದ ನಿಮ್ಮಲ್ಲಿ ಅನೇಕರಿಗೆ ಈ ಮಾತುಗಳು ಅನವಶ್ಯಕ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಅನೇಕ ಸಾಹಿತಿಗಳು, ಕಥೆಗಾರರು, ಕವಿಗಳು ಎಲ್ಲ ಇದ್ದೀರಾ, ನನಗೆ ಗೊತ್ತಿದೆ. ಆದರೂ ಕೂಡ
ನನ್ನ ದೃಷ್ಟಿ ಯಾವಾಗಲೂ ಕೂಡ ಮೇಷ್ಟ್ರಾದವನಿಗೆ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಹೊರತು ಮಿಕ್ಕ ಮೇಷ್ಟ್ರುಗಳ ಬಗ್ಗೆ ಆಗಲಿ ಅವ್ರ ಮೇಷ್ಟ್ರುಗಳ ಬಗ್ಗೆ ಆಗಲಿ ಯೋಚನೆ ಮಾಡ್ತಾ ಇರಲ್ಲ. ನಾನು ಈ ವಿದ್ಯಾರ್ಥಿ ಮುಖತೆ ಮತ್ತು ಜನಮುಖತೆ ಎರಡೂ ಕೂಡ ಒಂದೇ ಅನ್ಕೊಂಡು ಈ ಕೆಲವು ಅಂಶಗಳನ್ನು ಹಂಚಿಕೊಂಡಿದ್ದೇನೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಮಿತ್ರರಿಗೂ ಕೂಡ ಋಣಿಯಾಗಿದ್ದೀನಿ. ನಮಸ್ಕಾರ.